ಪತ್ರಕರ್ತರಿಗೆಲ್ಲರಿಗೂ ಮಾರ್ಕಂಡೇಶ್ವರ ಸ್ವಾಮಿ ಜಯಂತಿಯ ಶುಭಾಶಯಗಳು. ನಿಮಗೆಲ್ಲರಿಗೂ ಮಾರ್ಕಂಡೇಶ್ವರ ದೇವರು ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಿಮಗೂ ಹಾಗೂ ನಮ್ಮ ಕೋಲಾರ ಜಿಲ್ಲೆಯ ಜನತೆಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಮಾರ್ಕಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಈಗಲೂ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಾರ್ಯಕ್ರಮಗಳು ಟೋಟಲ್ ಆಗಿ 7 ಕಾರ್ಯಕ್ರಮ ಮಾರ್ಕಂಡೇಶ್ವರ ಸ್ವಾಮಿ ಆದಮೇಲೆ 7ನೇ ಕಾರ್ಯಕ್ರಮ ಇದು ಮಾರ್ಕಂಡೇಶ್ವರಿ. ಟೋಟಲ್ ಆಗಿ ಇವತ್ತು ರೋಡ್ಸ್ ನಾವು ತಿರುಮಲಕೊಪ್ಪ, ಆಮೇಲೆ ಪಕ್ಕದಲ್ಲಿ ಗಂಗಾಪುರ, ತ್ಯಾವನಹಳ್ಳಿ, ಮಾರ್ಕೊಂಡ್ಪುರದಿಂದ ಕೂತಂಡಳ್ಳಿ, ಆಮೇಲೆ ನಮ್ಮ ಚಿಕ್ಕಯ್ಯೂರಿಂದ ವೆಂಕಟಾಪುರ ಮಾರ್ಗವಾಗಿ ಒಕ್ಲೇರಿ ರೋಡ್ಗೆ, ಅದು ಒಕ್ಲೇರಿ ರೋಡ್ಗಿಂತ ಅಲ್ಲಿಂದ ಸ್ವಲ್ಪ ಸೇರಿಸಬೇಕಾಗಿದೆ, ಅದು ಸೇರಿಸ್ತೀವಿ ಅದನ್ನು. ಮತ್ತು ಕೂತಂಡಳ್ಳಿಯಿಂದ ಕೂತಂಡಳ್ಳಿಯಿಂದ ತ್ಯಾವನಹಳ್ಳಿವರೆಗೂ, ಚಿಕ್ಕನಹಳ್ಳಿ ಕೂತಂಡಳ್ಳಿಯಿಂದ ತ್ಯಾವನಹಳ್ಳಿವರೆಗೂ ಅದು ರೋಡ್ ಮಾಡಿದ್ದೀವಿ. ಆಮೇಲೆ ನಿಮ್ಮ ಪತ್ರಕರ್ತರ ಊರೇ ಅಂಬರೀಷ್ ಅವ್ರ ಊರೇ ಚಿಕ್ಕನಹಳ್ಳಿ ಮೇನ್ ರೋಡು, ನಮ್ಮ ಏನು ಒಕ್ಲೇರಿಗೆ ಬರೋ ಮಾಲೂರು ರಸ್ತೆ ಇದೆ, ಮಾಲೂರು ರಸ್ತೆಯಿಂದ ಅವ್ರ ಊರೊಳಗಡೆಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮಗಳೆಲ್ಲ ಇವತ್ತು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಹೆಂಗೆ ಅಂದರೆ, ನಾವು ಕೆಲಸ ಆಗೋಕ್ಕೆ ಮುಂಚೆ ಹೋಗಿ ಪಟಾಕಿಗಳು ಹೊಡೆದು ತಮಟೆಗಳು ಹೊಡ್ಸ್ಕೊಂಡು ಜೈಕಾರಗಳು ಹಾಕ್ಸ್ಕೊಂಡು ಅಲ್ಲಿ ಇದು ಮಾಡಿಬಿಟ್ಟು ಬಿಟ್ಬಿಟ್ಟು ಬರೋದಲ್ಲ. ನಾವು ಕೆಲಸ ಎಲ್ಲ ಅರ್ಧ ಕೆಲಸ ಆದಮೇಲೆ ಹೋಗಿ ಪೂಜೆಗಳು ಮಾಡ್ತಾ ಇರೋದು. ಅರ್ಧ ಕೆಲಸ ಎಲ್ಲ ಕ್ಲಾರಿಫೈ ಮಾಡಿಕೊಂಡು ಎಲ್ಲ JCB ತೊಗೊಂಡೋಗಿ ಕ್ಲೀನ್ ಮಾಡಿ ತಾರ ಹಾಕೋವಂಥ ಟೈಮ್ಗೆ ನಾವು ಹೋಗಿದ್ದೀವಿ. ಕೆಲವೊಂದು ಸಿಮೆಂಟ್ ರೋಡ್ಗಳು ಆಗೋಗಿರೋದ್ರೆ ಇನಾಗ್ರೇಷನ್ ಮಾಡಿದ್ದೀವಿ. ಈ ಥರ ಕೆಲಸಗಳು ಮಾಡಿದ್ದೀವಿ. ನೆಕ್ಸ್ಟು ಇನ್ನೂ ಒಂದು ಬ್ಯಾಚ್ ಇದೆ ಇಲ್ಲೇ, ಅದಕ್ಕೂ ಒಂದು ದಿವಸ ಪೂಜೆ ಮಾಡ್ತೀವಿ. ಇನ್ನು ಕಂಟಿನ್ಯೂ ಆಗಿ 4 ದಿವಸಕ್ಕೆ 5 ದಿವಸಕ್ಕೆ ಒಂದ್ಸಲಿ ಈ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಪ್ರತಿ ವಾರಕ್ಕೂ ಒಂದು 2 ಕಾರ್ಯಕ್ರಮ, ಒಂದು ಕಾರ್ಯಕ್ರಮ ಹಾಕ್ಕೊಂಡು ಒಂದು 10 ಕೋಟಿ 15 ಕೋಟಿ 20 ಕೋಟಿ ವರ್ಕ್ದು ಮಾಡಿದೆ. ನಾವು ವರ್ಕ್ ಮಾಡ್ತಾ ಇರೋದು ದುಡ್ಡು ಬರುತ್ತೆ ಮಾಡ್ತೀವಿ, ಪೂಜೆ ಮಾಡೋದಲ್ಲ. ಅವ್ರು ಎಲ್ಲ ಊರವ್ರು ಪೂಜೆ ಮಾಡಿ ರೋಡ್ನ ಕೆಲಸ ಸ್ಟಾರ್ಟ್ ಮಾಡಿ ಫೈನಲ್ ಸ್ಟೇಜಲ್ಲಿ ನಾವು ಹೋಗ್ತಾ ಇರೋದು. ಫೈನಲ್ ಆಗುವಾಗ ನಾವು ಹೋಗ್ತಾ ಇದ್ದೀವಿ, ಇದೆಲ್ಲ ಹೋಗ್ತಾ ಇದ್ದೀವಿ. ಒಳ್ಳೆ ಕೆಲಸಗಳಾಗ್ತಾ ಇದೆ. ಇನ್ನೂ ಒಂದು 2-3 ತಿಂಗಳು ಹೋದ್ಮೇಲೆ ಎಲ್ಲ ನಿಮಗೆಲ್ಲ ಇನ್ನೂ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್.